ಹಾಯ್ ವೆಲ್ಕಮ್ ಟು ಖುಷ್ ಖುಷಿ ಯೂಟ್ಯೂಬ್ ಚಾನಲ್. ಇವತ್ತಿನ ಎಪಿಸೋಡ್ನಲ್ಲಿ ರುಚಿಯಾದ ಚಕ್ಲಿ ಹೇಗೆ ಮಾಡೋದು ಅಂತ ಕಲಿಯೋಣ ಬನ್ನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮೊದಲಿಗೆ ಇಲ್ಲಿ ನಾನು ಚಕ್ಲಿ ಮಾಡೋದಕ್ಕೋಸ್ಕರ ಅಕ್ಕಿ ತಗೊಂಡಿದ್ದೀನಿ, ಒಂದು 200 ಗ್ರಾಮಷ್ಟು, ಕಡಲೆಪಪ್ಪು 200 ಗ್ರಾಮಷ್ಟು, ಹಾಗೂ ಕಡಲೆಬೇಳೆ ತಗೊಂಡಿದ್ದೀನಿ, ಹೆಸರು ಬೇಳೆ, ಉದ್ದಿನಬೇಳೆ ಹಾಗೂ ಕೆಂಪು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಒಂದು 15ರಿಂದ 20ವರೆಗೂ. ಈ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ನಾನು 200 ಗ್ರಾಮಷ್ಟು ತೊಗೊಂಡಿದ್ದೀನಿ. ಮೊದಲಿಗೆ ಒಂದು ಬಾಣಲೆಯಲ್ಲಿ ಉದ್ದಿನಬೇಳೆ ಹಾಕ್ಕೊಂಡು ಅದನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಅದಾದ ನಂತರ ಕಡಲೆಬೇಳೆ ಹಾಗೂ ಕೆಂಪು ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಸಹ ಸ್ವಲ್ಪ ಕಲರು ಚೇಂಜ್ ಆಗಿ ಘಮ ಬರಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಬೇಕು. ಇದಾದ ನಂತರ ಹೆಸರು ಬೇಳೆನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಗ್ಯಾಸ್ನ ಹೈ ಫ್ಲೇಮ್ನಲ್ಲಿಟ್ಟು ಫ್ರೈ ಮಾಡ್ಕೊಳ್ಬೇಡಿ. ಹಾಗೆ ಇದಕ್ಕೆ ಕಡಲೆಪಪ್ಪನ್ನು ಸಹ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ಇದೆಲ್ಲ ಫ್ರೈ ಮಾಡ್ಕೊಂಡಾದ್ಮೇಲೆ ಇದನ್ನು ಪೂರ್ತಿ ತಣ್ಣಗಾಗಕ್ಕೆ ಬಿಡಬೇಕಾಗುತ್ತೆ. ತಣ್ಣಗಾದ್ಮೇಲೆ ನಾವು ಅಕ್ಕಿ ಏನು ತಗೊಂಡಿರ್ತೀವೋ ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೀವಿ. ಇದನ್ನು ಗ್ರೈಂಡ್ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿಯಾಗಿ ಪುಡಿ ಮಾಡ್ಕೊಳ್ಬೇಕು. ಏನು ಪುಡಿ ಮಾಡಿರ್ತೀವೋ ಆ ಹಿಟ್ಟು ಸ್ವಲ್ಪ ತಗೊಂಡು ಅದಕ್ಕೆ ಬಿಸಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀವಿ. ನಮಗೆ ಎಷ್ಟು ಚಕ್ಲಿ ಬೇಕೋ ಅಷ್ಟು ಹಿಟ್ಟನ್ನು ತಗೊಳ್ತಾ ಇದ್ದೀವಿ. ಬಿಸಿ ಎಣ್ಣೆನ ಹಾಕಿದ ನಂತರ ಇದನ್ನ ಸ್ಪೂನಲ್ಲಿ ಈ ರೀತಿ ಕಲಿಸ್ಕೊಳ್ಬೇಕು. ಹಾಗೆ ಸ್ವಲ್ಪ ಅಜ್ವಾನ ಹಾಕ್ತಾ ಇದ್ದೀನಿ ಚಕ್ಲಿ ಮಾಡೋದಕ್ಕೆ. ಈ ಅಜ್ವಾನ ಹಾಕೋದ್ರಿಂದ ಟೇಸ್ಟ್ ಮತ್ತು ಸ್ಮೆಲ್ ಚೆನ್ನಾಗಿರುತ್ತೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟೇ ಸಾಕು. ಇವಾಗ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗುತ್ತೆ. ನೋಡಿ, ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಕೊಂಡು ಈ ಚಪಾತಿ ಹಿಟ್ಟು ನಾವೇನು ಕಲಿಸ್ತೀವೋ ಆ ಹದದಲ್ಲಿ ಕಲಿಸ್ಬೇಕಾಗುತ್ತೆ. ನೋಡಿ, ಈ ಹದ ಆಯಿತು ಅಂದರೆ ಸಾಕಾಗುತ್ತೆ. ಈಗ ಒಂದು ಎಣ್ಣೆ ಬಿಸಿ ಮಾಡೋಕ್ಕೆ ಇಡೋಣ. ಹಾಗೆ ಚಕ್ಲಿನ ಹೇಗೆ ಹಾಕೋದು ಅಂತೇಳಿ, ಈ ಚಕ್ಲಿ ಮಾಡೋ ಟೂಲ್ ಸಿಗುತ್ತಲ್ಲ, ಇದರಲ್ಲಿ ಈ ರೀತಿಯಾಗಿ ಹಿಟ್ಟನ್ನು ತುಂಬಿಸ್ಕೊಳ್ಬೇಕಾಗುತ್ತೆ. ಒಂದು ಕಾಟನ್ ಬಟ್ಟೆಯಲ್ಲಿ ಈ ರೀತಿ ಹಾಕೊಳ್ತಾ ಬರಬೇಕು. ಅದರಲ್ಲಿ ನಮಗೆ ಯಾವ ಶೇಪ್ ಬೇಕೋ ಆ ಶೇಪ್ ಟೂಲ್ ಇರುತ್ತೆ, ನೀವು ಚೇಂಜ್ ಮಾಡ್ಕೊಳ್ಬೋದು. ಕಾಟನ್ ಬಟ್ಟೆ ಮೇಲೆ ಈ ರೀತಿಯಾಗಿ ಒಂದು 5ರಿಂದ 6 ಹಾಕ್ಕೊಂಡು ನಾವು ಸೀದಾ ಎಣ್ಣೆಲಿ ಬಿಡ್ಬೋದಿತ್ತು ಈ ರೀತಿಯಾಗಿ. ಹಾಗೂ ಎಣ್ಣೆನ ಮೀಡಿಯಮ್ ಫ್ಲೇಮ್ನಲ್ಲೇ ಬೇಯಿಸಿ. ಈ ಚಕ್ಲಿ ಏನು ಫ್ರೈ ಮಾಡ್ಕೊಳ್ತೀವಿ ನಾವು, ಅದು ಮೀಡಿಯಮ್ ಫ್ಲೇಮ್ನಲ್ಲೇ ಇರಲಿ. ಹೈ ಫ್ಲೇಮಲ್ಲಿ ಇತ್ತು ಅಂತ ಹೇಳಿದ್ರೆ ಮೇಲೆ ಬೇಗ ಬ್ಲ್ಯಾಕ್ ಆಗೋಗುತ್ತೆ, ಒಳಗಡೆ ಬೆಂದಿರಲ್ಲ. ನೋಡಿ, ಈ ರೀತಿಯಾಗಿ ಎರಡೂ ಕಡೆ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನಾವು. ಮತ್ತೆ ನಾವು ಅಕ್ಕಿ ಏನು ತಗೊಂಡಿರ್ತೀವೋ ಅದನ್ನ ಹಿಂದಿನ ದಿವಸ ಅಕ್ಕಿ ಕ್ಲೀನಾಗಿ ತೊಳೆದು ಒಣಗಿಸಿದ್ದೀವಿ. ನೋಡಿ, ಈ ರೀತಿಯಾಗಿ ಎರಡೂ ಕಡೆ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ. ಈಗ ಇದು ಕಲರ್ ಚೇಂಜ್ ಆಗಿದೆ, ಹಾಗೂ ಅದು ಬಬಲ್ಸ್ ಸಹ ಕಮ್ಮಿ ಆಗಿದೆ. ಈಗಾದರೆ ಚಕ್ಲಿ ಆಗಿದೆ ಅಂತೇಳಿ. ಮತ್ತೆ ಇನ್ನೊಂದು ರೀತಿ ಹೇಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತೀವಿ. ನೋಡಿ, ಈ ರೀತಿಯಾಗಿ ಸ್ಪೂನಿನ ಹಿಂಬದಿಯಲ್ಲಿ ಈ ರೀತಿ ಹಾಕ್ಕೊಳ್ಬೋದು ನಾವು. ಬಟ್ಟೆ ಅಥವಾ ಈ ರೀತಿ ಒಂದು ಅಗಲವಾಗಿರೋ ಚಮಚ ಇದ್ರೆ ಸಾಕು, ಅದ್ರ ಮೇಲೆ ಹಾಕ್ಕೊಂಡು ಕ್ಲೀನಾಗಿ ಹಾಕ್ಕೊಳ್ಬೇಕು ಎಣ್ಣೆಗೆ.
ಆ ಶೇಪರ್ ಇರುತ್ತೆ ನಿಮಗೆ. ಈ ಕಾಮರ್ಸಲ್ಲೆಲ್ಲ ಇದು ಸಿಗುತ್ತೆ. ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಮಾಡ್ಕೊಳ್ಬೋದು. ಇದು ನೋಡಿ, ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲೇ ಈ ಚಕ್ಲಿನ 2 ಕಡೆ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ನಾವು ತುಂಬ ದಿನ ಬೇಕಾದರೂ ಸ್ಟೋರ್ ಮಾಡ್ಕೊಳ್ಬೋದು. ಇದು ಆ ಹಿಟ್ಟು ಅಷ್ಟೇ, ಹಿಟ್ಟನ್ನು ಸಹ ಕೆಡಲ್ಲ. ನೀರು ಬೀಳ್ದೇ ಇರೋ ಥರ ಎತ್ತಿಡ್ಕೊಳ್ಬೇಕಾಗುತ್ತೆ ಅಷ್ಟೇ. ತಿನ್ನೋದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಸಹ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಮಾಡ್ಕೊಳ್ಬಹುದು ಅಂತೇಳಿ. ನೀವು ಮಾಡಿ ಹೇಗಿತ್ತು ಅಂತ ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು.